ನಮಸ್ತೆ ವೀಕ್ಷಕರೇ, ದುಡ್ಡನ್ನೇ ನೋಡ್ಕೊಂಡು ಒಬ್ಬ ಬಡ ಸಂಗಾತಿನ ಆರಿಸ್ಕೊಂಡ್ರೆ ಅದು ಎಷ್ಟು ದಿವಸ ನಿಮ್ಮನ್ನ ಸುಖವಾಗಿರಿಸುತ್ತೆ. ವ್ಯಕ್ತಿ ಸಭ್ಯ ಆಗಿದ್ದು ಆ ವ್ಯಕ್ತಿ ಒಳ್ಳೆ ಗುಣಗಳಿದ್ರೆ ಅದು ನಿಮ್ಗೆ ಬೋನಸ್. ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಸಂಬಂಧ ದೀರ್ಘಕಾಲ ಬಾಳ್ಬೇಕು ಅನ್ಕೊಂಡ್ರೆ ಈ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಗಿಂತ ಸೋಲ್ ರಿಫ್ರೆಶಿಂಗ್ ಇರಬೇಕು. ಆತ್ಮ ಸಂತೋಷ ಮಾಡುವಂತ ಸಂಗಾತಿ ಇದ್ರೆ ಸಂಬಂಧಗಳು ಹೆಚ್ಚ ಕಾಲ ಹಸರಾಗಿರುತ್ತೆ, ಮತ್ತೆ ಇಬ್ರು ಸುಖವಾಗಿ ಬಹಳ ಕಾಲ ಒಟ್ಟಿಗೆ ಇರ್ತಾರೆ. ಈ ಬರೀ ಬಾಡಿ ರಿಫ್ರೆಶರ್ ಇದ್ರೆ, ಅಂದ್ರೆ ನಮ್ಗೆ ದೇಹಕ್ಕೆ ಏನ್ ಬೇಕೋ ಸುಖಗಳು, ಲೈಕ್ ಟ್ರಾವೆಲಿಂಗ್, ಅಥವಾ ನನ್ಗೆ ಈ ತರ ಬಟ್ಟೆ ಹಾಕೋಬೇಕು, ನಾನು ಈ ತರ ವಸ್ತುಗಳನ್ನ ತಗೋಬೇಕು, ನಾನು ಈ ತರ ಕಾರ್ ಓಡಾಡಬೇಕು ಅನ್ನೋದನ್ನ ಪೂರೈಸ್ಕೊಂತಾ ಹೋದ್ರೆ ಆ ಮೆಟೀರಿಯಲ್ಸ್ ನ ನೀವು ಹಾಕೊಂಡು ಅದನ್ನ ಅನುಭವಿಸಿದ್ಮೇಲೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಬೇಕು ಅನ್ಸುತ್ತೆ ಹೊರತು ನೀವು ಸಂಬಂಧಕ್ಕೆ ಹೆಚ್ಚು ಮಹತ್ವ ಕೊಡಕ್ ಆಗಲ್ಲ. ಯಾರ ಜೊತೆ ನೀವು ಕೂತ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಗೆ ಇಷ್ಟವಾದಂತ ಒಂದು ಹಾಡ್ನ ಕೇಳಿಸ್ಕೊಂಡು ಈ ಜಗತ್ತಲ್ಲಿ ನನಗೆ ಸ್ವಲ್ಪ ಅದು ಸಮಾಧಾನ ತಂದ್ಕೊಡುವಂತ ವ್ಯಕ್ತಿ ಜೊತೆ ನಾನು ಇದೀನಿ ಅಂತ ಅನ್ಸಿದ್ರೆ ಮಾತ್ರ ಅದು ಆ ಸಂಬಂಧ ದೀರ್ಘಕಾಲ ಉಳಿಯುತ್ತೆ. ಅದು ಬಿಟ್ಟು ಬರೀ ನೀವು ಈ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಸ್ಯಾಟಿಸ್ಫೈ ಮಾಡುವಂತ ಪಾರ್ಟ್ನರ್ ಜೊತೆ ಇದ್ರೆ ವಸ್ತುಗಳು ತಗೊಂತಾ ಇದ್ದಂಗೆನೆ ನಿಮ್ಗೆ ಆ ಖುಷಿನೂ ಕೂಡ ಅಲ್ಲಿಗೆ ಕರ್ಗೋಗುತ್ತೆ. ಸೊ ದೀರ್ಘಕಾಲ ನಿಮ್ಮ ಸಂಬಂಧಗಳು ಹಸಿರಾಗಿರ್ಬೇಕು, ದೀರ್ಘಕಾಲವಾಗಿ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸೋಲ್ ರಿಫ್ರೆಶರ್ ನ ಅರ್ಸ್ಕೊಳ್ಳಿ. ಸೋಲ್ ರಿಫ್ರೆಶರ್ ಇಸ್ ವೆರಿ ಇಂಪಾರ್ಟೆಂಟ್. ದ ಕಂಪ್ಯಾನಿಯನ್ ಹೂ ರಿಫ್ರೆಶಸ್ ಯುವರ್ ಸೋಲ್. ಏನೇ ಒಂದು ನಮ್ಗೆ ದಿನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಥವಾ ಮಾನಸಿಕವಾಗಿ ನೀವು ಸ್ವಲ್ಪ ಕುಗ್ಗಿರ್ತೀರ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿಯನ್ನ ಉತ್ತಮಗೊಳಿಸುವಂತ ಗೆಳೆಯ ಅಥವಾ ಗೆಳತಿ ಸುಮ್ನೆ ಒಂದು ವಾಕ್ ಹೋಗ್ತಾ ಮಾತಾಡ್ಕೊಂಡು ಮಾನಸಿಕ ಭಾರಗಳನ್ನ ಕಡಿಮೆ ಮಾಡುವಂತ ವ್ಯಕ್ತಿ ಜೊತೆ ನೀವು ಓಡಾಡಿದ್ರೆ ನಿಮ್ಗೆ ಎಷ್ಟೋ ಸಮಾಧಾನ ಬರುತ್ತೆ, ಅದರಿಂದ ಹುರುಪು ಬಂದು ಅದರಿಂದ ನೀವು ಉತ್ತಮವಾದ ಮನುಷ್ಯನಾಗೋದಕ್ಕೆ ಚಾನ್ಸ್ ಇರುತ್ತೆ. ಅದು ಬಿಟ್ಟು ಓಕೆ ನನಗೆ ಈಗ ಟೈಮ್ ಇಲ್ಲ, ಓಕೆ ಏನೋ ಒಂದು ಒಳ್ಳೆ ಮೂವಿ ನೋಡ್ಬಿಡು ತಗೋ ಅಂದ್ಬಿಟ್ಟು ಅಕೌಂಟ್ ಅಲ್ಲಿ ದುಡ್ಡು ಹಾಕ್ಬಿಡೋದು, ಅಥವಾ ಎಲ್ಲೋ ಒಂದ್ ಕಡೆ ಪ್ರವಾಸ ಹೋಗ್ಬಾ, ಯಾವ್ದೋ ಒಂದು ಕಾರ್ ತಗೋ ಅಥವಾ ಎಲ್ಲೋ ಹೋಗೋ ಅಂತ ಈ ತರ ಮೆಟೀರಿಯಲಿಸ್ಟಿಕ್ ಆಗಿ ನಿಮ್ಮನ್ನ ಖುಷಿ ಪಡಿಸುವಂತ ಸಂಗಾತಿ ಸಿಕ್ಕಿದ್ರೆ ನಿಮಗೆ ಹೆಚ್ಚಕಾಲ ಹೋಪ್ಫುಲಿ ಬದುಕಬೇಕು ಅಂತ ಅನ್ಸುತ್ತಾ? ಅಫ್ಕೋರ್ಸ್ ಈಗ ಜನ ಕೇಳಿದ್ರೆ ನಿಮ್ಗೆ ಹೌದಪ್ಪ ದುಡ್ಡೇ ಇಂಪಾರ್ಟೆಂಟ್, ದುಡ್ಡಿಲ್ಲ ಅಂದ್ರೆ ಜೀವನ ಇಲ್ಲ ಅಂತ ಹೇಳ್ತಾರೆ. ಬಟ್ ದುಡ್ಡಿರೋರ್ನ ನೀವು ಕೇಳಿ, ಅವ್ರಿಗೆ ಗೊತ್ತಿರುತ್ತೆ ಹೌದು ಅವ್ರಿಗೆ ಕೊರತೆ ಇದೆ ಅಂತ. ಹಾಗಾಗಿ ದಯವಿಟ್ಟು ನಾನು ಏನ್ ಹೇಳ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಬರೀ ಹಣ ಅಥವಾ ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ನ ನೀವು ಒಂದಲ್ಲಿ ಇಟ್ಕೊಂಡು ಒಂದು ಪಾರ್ಟ್ನರ್ ಚೂಸ್ ಮಾಡಬೇಡಿ. ಸಂಗಾತಿಯನ್ನ ಚೂಸ್ ಮಾಡ್ಬೇಕಾದ್ರೆ ನಿಮ್ಮ ವೇವ್ ಲೆಂತ್ ಗೆ ಅವ್ರು ಮ್ಯಾಚ್ ಆಗ್ತಾರಾ, ನಿಮ್ಮ ಸೆಂಟಿಮೆಂಟ್ಸ್ ಗೆ ಮಹತ್ವ ಕೊಡ್ತಾರಾ ಅನ್ನೋದನ್ನ ನೀವು ಲೆಕ್ಕ ಹಾಕೊಂಡು ಅದನ್ನ ನೀವು ಒಂದಲ್ಲಿ ಇಟ್ಕೊಂಡು ಸಂಗಾತಿನ ಆರಿಸ್ಕೊಂಡ್ರೆ ಆ ಸಂಬಂಧ ದೀರ್ಘಕಾಲ ಹಸರಾಗಿರುತ್ತೆ. ಅದು ಖುಷಿಯಾಗಿ ನೀವಿಬ್ರು ಇರ್ತೀರಾ. ಎಂತ ಸಂದರ್ಭ ಬರ್ಲಿ, ಈಗ ಜೀವನದಲ್ಲಿ ನಾವು ಅನ್ಕೊಂಡಾಗ ಯಾವಾಗೂ ಉನ್ನತ ಮಟ್ಟದಲ್ಲಿ ನಾವಿರಲ್ಲ, ಕೆಲವು ಸಲ ಬಿದೋಗ್ತೀವಿ, ಸಂದರ್ಭ ಹಂಗ್ ಮಾಡುತ್ತೆ. ಈಗ ಕೊರೋನಾ ಬಂದಾಗ ಎಷ್ಟೋ ಬಿಸ್ನೆಸ್ ಗಳು ಲಾಸ್ ಆಗ್ಬಿಡ್ತು, ಎಲ್ಲರೂ ಏನೇನೋ ಬಿಸ್ನೆಸ್ ಮಾಡ್ಬಿಟ್ಟು ಸ್ವಲ್ಪ ಅವ್ರ ಲಾಭದಲ್ಲಿ ಇದ್ದವರೆಲ್ಲ ಪಾತಾಳಕ್ಕೆ ಬಿದೋಗ್ಬಿಟ್ರು. ಸೊ ನೀವೇನಾದ್ರು ಮೊದಲನೇ ರೀತಿಯಲ್ಲಿ ಸಂಬಂಧ ಆರಿಸ್ಕೊಂಡಿದ್ರೆ, ಅಂದ್ರೆ ಹಣ ನೋಡಿ ಅಥವಾ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಕೊಡ್ತಾನೆ ಅಂತ ಹೇಳಿ ನೀವು ಸಂಗಾತಿನ ಆರಿಸ್ಕೊಂಡಿದ್ರೆ ನಿಮ್ ಬಂಡವಾಳ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಯಾವಾಗ ಲಾಸ್ ಆಗಿ ಅವನು ಬಿದೋಗ್ಬಿಡ್ತಾನೋ ಅವಾಗ ನೀವು ಆ ವ್ಯಕ್ತಿಲಿ ಏನು ನಿಮ್ಗೆ ಹುಡ್ಕೋಕ್ ಏನು ಇರಲ್ಲ. ಇವನ ಹತ್ರ ದುಡ್ಡಿಲ್ಲ, ಇನ್ನೊಬ್ಬರು ದುಡ್ಡು ಹತ್ರ ಆರಿಸ್ಕೊಂಡು ಅಂದ್ಬಿಟ್ಟು ಡೈವರ್ಸ್ ಮಾಡ್ತೀರಾ, ಹೋಗ್ತೀರಾ. ಇಟ್ ಅಪ್ಲೈಸ್ ಟು ಬೋತ್, ಗಂಡಸ್ಗೂ ಅಷ್ಟೇ ಗಂಡಸ್ಗೂ ಅಷ್ಟೇ, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್. ಇಫ್ ಯು ಸೆಲೆಕ್ಟ್ ಅ ಪಾರ್ಟ್ನರ್ ಬೇಸ್ಡ್ ಆನ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ಅದು ದೀರ್ಘಕಾಲ ಉಳಿ. ಅದೇ ರೀತಿ ನೀವು ಸೋಲ್ ರಿಫ್ರೆಶರ್, ಆತ್ಮತೃಪ್ತಿ, ನಮ್ಗೆ ಸಮಾಧಾನ ಮಾಡುವಂತ ಸಂಗಾತಿನ ನಾವು ಹುಡ್ಕೊಂಡ್ರೆ ಕೋವಿಡ್ ಬಂದಾಗೂ ಕೂಡ ನಿಮ್ಮ ಜೊತೆ ಇದ್ದು ಜೀವನ ಉತ್ಸಾಹವನ್ನ ತುಂಬಿ ಆಯ್ತು ಇವಾಗ ನಾವು ಲೋ ಫೇಸ್ ಅಲ್ಲಿ ಇದೀವಿ, ಒಳ್ಳೆ ಕಾಲ ಬರುತ್ತೆ, ಜೊತೆಗಿರೋಣ, ನಾವು ಆಮೇಲೆ ಈ ತರ ಹೋಗೋಣ ಅಂತ ಏನೋ ನೀವು ಅವ್ರಿಗೆ ಆತ್ಮವಿಶ್ವಾಸ ತುಂಬ್ತಾ ಇದ್ರೆ, ಆ ತರ ಸಂಗಾತಿ ಇದ್ರೆ ನಾರ್ಮಲ್ ಸ್ಟೇಜ್ ಬಂದಾಗ ಯು ವಿಲ್ ಹ್ಯಾವ್ ದಟ್ ಎಂಥೂಸಿಯಾಸಮ್ ಟು ಕಿಕ್ ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್ ಅಂಡ್ ಮೇಕ್ ಪ್ರಾಫಿಟ್ ಇನ್ ದಟ್. ಅಂದ್ರೆ ನೀವು ಹೊಸ ಜೀವನ ಶುರು ಮಾಡೋಂತ ಹುರುಪು ಬರುತ್ತೆ ನಿಮ್ಗೆ. ಹೇಗ್ ಬೇಕಾದ್ರೂ ಮಾಡ್ಬೋದ್ರಿ, ಆದ್ರೆ ವ್ಯಕ್ತಿಗಳನ್ನ ಸಂಪಾದನೆ ಮಾಡೋದಿದೆಯಲ್ಲ ಇದು ತುಂಬಾ ಕಷ್ಟ. ದಯವಿಟ್ಟು ಸಮಾಜಕ್ಕೆ ನಾನು ಏನೇನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವಾಗೂ ಅಷ್ಟೇ ಈ ಹಣದಿಂದ ನೀವು ಹೋಗ್ಬೇಡಿ. ಯಾವುದೇ ಸಂಬಂಧನೂ ಕೂಡ ನೀವು ಕೊಂಡ್ಕೊಳಕ್ ಆಗಲ್ಲ. ನೀವು ಹಣ ಕೊಟ್ಟು ಯಾರಾದ್ರೂ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಹಣ ಇರೋರ್ಗು ಮಾತ್ರ ಆ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರೆ. ಯಾವಾಗ ನಿಮ್ಮ ಕಿಸೆ ಖಾಲಿ ಆಗುತ್ತೆ, ಜೇಬ್ ಖಾಲಿ ಆಗುತ್ತೋ ಆವಾಗ ಹಿಂದೆ ಮುಂದೆ ನೋಡದೆ ಹೊರಟೋಗ್ತಾರೆ. ಹೇಳ್ತಾ ನಾನು ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ಗೆ ಈ ವಿಷಯ ಇಷ್ಟ ಆಗಿದ್ರೆ ದಯವಿಟ್ಟು ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.